5:20 ಆಗೈತಿ. ಇಷ್ಟು ಜಲ್ದಿ ರೀಚ್ ಆಗೇನಿ ನಾನು. ಈಗ BRTS ಇಲ್ಲ BRTS 6 ಗಂಟೆಗೆ ಶುರು ಆಗ್ತೈತಿ. ನೋಡ್ರಿ ಎಷ್ಟು ಚಂದ ಮಕ್ಕೊಂಡಾವ. ಇದನ್ನ ನೋಡಿ, ಒಂದು ತಲೆ ಮೇಲೆ ಇನ್ನೊಂದು. ಲಾಸ್ಟ್ ಟೈಮ್ ಬಂದಾಗ ನಾಯಿಗಳು ಎಷ್ಟು ಸಣ್ಣ ಮರಿ ಇದ್ವು. ಈಗ ಇಷ್ಟು ದೊಡ್ಡ ಆಗ್ಯಾವ. ಆಮೇಲೆ ಇಷ್ಟು ಅನ್ಹೆಲ್ದಿ ಇತ್ತು, ಅದು ಹೆಲ್ದಿ ಕಾಣತಾವ. ಎಲ್ಲಾ ಕಡೆ ಫುಲ್ ಮಳೆ ಬಂದಂಗ ಐತಿಲ್ಲ. ರೋಡ್ ಮೇಲೆಲ್ಲ ನೀರು ಹೋಗ್ತೈತೆ ಸರ್. ನಿಮಗೆ ನನ್ನ ಫ್ರೆಂಡ್ ತೋರಿಸ್ತೇನೆ. ಎವ್ರಿ ಟೈಮ್ ಹಂಗೆ ಬರ್ಬೇಕಾದ್ರೆ ನಾನು ಮಾತಾಡಿಸ್ತಾ ಇರ್ತಾರೆ. ಎಷ್ಟು ಚಲೋ ಮಾತಾಡ್ಬೇಕಂದ್ರೆ ಯಾರು ಅಷ್ಟು ಸುದ್ದಿ ಹೊಡಂಗಿಲ್ಲ, ಅಷ್ಟು ಚಂದ ಸುದ್ದಿ ಹೊಡಿಬೇಕಾದ್ರೆ. ಇಲ್ಲ ನೋಡಿಲ್ಲ ಯಾರು ಬರತ್ರ. ಇಲ್ಲ ನೋಡಿಲ್ಲ ಜಿಗಿ ಎಂತದು ಹೇಗುಂಡ ಅಂತದು ಎಂತದು. ಆರಾಮಿದ್ಯಾ ಬಾ ಇಲ್ಲಿ ಬಾ. ಬಾಲ್ ಅಂತ ಮಾಡ್ದೆ ಇಷ್ಟ ದಿನವ ಮತ್ತು ಇಷ್ಟ ದಿನವ. ಬಾಲ ನೋಡೋದ್ರದ ಓದಲ್ಲ ಆರಾಮಿದ್ಯಾ. ಓದು ಅಯ್ಯ ಓದು ಬಾ ಬಾಲಕ ಅಪ್ಪ ಅಪ್ಪ ಎಂತ ಎಂತ ಮಾಡ್ತಾ ಇದ್ದೆ. ಎಂತ ಅಡುಗೆ ಸ್ಪೆಷಲ್ ನೋಡ್ಲಿ. ಕರಕ್ಲಿ ಕರಕ್ಲಿ ಗಮ್ ಕೊಡ್ತಾಯ್ತು. ಎಷ್ಟು ದಿನ ಆಗೈತಿ ಜಾಗಿಂಗ್ ಮಾಡಿದೆ ನಾನು. ಇದು ನಾನು ಮಾತಾಡ್ಸೈತ್ಲ ಗುಂಡಿ ಮುಗೀತು ಇಷ್ಟ. ನಾ ಹೋಗೋ ಮಟ್ಟ ಹಿಂಗೆ ಮಾತಾಡ್ಸಂಗಿಲ್ಲ. ಈಗ ಯಾರ ಅನ್ನೋರು ಹಂಗೆ ಇಗ್ನೋರ್ ಮಾಡ್ತೈತಿ, ಸಂಬಂಧ ಇಲ್ಲ. ಗುಂಡಿ ಭಾಳ ತೆಳ್ಳಗಾಗ್ಬಿಟ್ಟೈತಿ. ಆಲ್ರೆಡಿ ಕೂದಲ ಕಮ್ಮಿ ಐತಿ, ಕೂದಲ ಇಲ್ಲ. ಊಟನೂ ಮಾಡಂಗಿಲ್ಲ ಏನೋ ಅದು. ಅದು ಊಟ ಮಾಡ್ಸೋದೇ ದೊಡ್ಡ ಕೆಲಸ. 7:44 ಆಗೈತಿ. ಸ್ವಲ್ಪ ಫ್ರೆಶ್ ಅಪ್ ಆಗೇನಿ. ಇವಾಗ ಸ್ವಲ್ಪ ಬ್ಯಾಗ್ ಅನ್ಪ್ಯಾಕಿಂಗ್ ಮಾಡ್ತೇನೆ. ನಮ್ಮ ಪಪ್ಪ ಸ್ನಾನಕ್ಕೆ ಹೋಗ್ಯಾರೋ. ಇದೆಲ್ಲ ಇವತ್ತು ಊಟ ಎಲ್ಲ ನಾ ಅನ್ಕೊಂಡಿದ್ದೆ ಮನೆಯಾಗ ಯಾರಿರಲ್ಲ. ನಮ್ಮ ಪಪ್ಪ ಹೊಂಟಾರ, ನಾನು ಅಡುಗೆ ಮಾಡ್ಕೋಬೇಕಾ ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ನಮ್ಮ ಪಪ್ಪ ಎಲ್ಲ ಮಾಡಿಟ್ಬಿಟ್ಟಾರ. ಮೀ ಆರ್ ಅಟ್ ಹೋಮ್ ವಿದೌಟ್ ಟೆಲಿಂಗ್ ಮೀ ಯು ಆರ್ ಅಟ್ ಹೋಮ್. ಕರೆಕ್ಟ್ಲಿ ಐ ಥಿಂಕ್ ಪನ್ನೀರ್ ಕರೆಕ್ಟ್ಲಿ ಮಾಡ್ಯಾರಪ್ಪ. ಆಮೇಲೆ ಗುಂಡಿಗ ಜೊತೆಗೆ ವಾಕಿಂಗ್ ಎಲ್ಲ ಹೋಗಿ ಬಂದೆಲ್ಲ. ನಾ ಇವತ್ತು ಹೇಳಿಲ್ಲ ಹೆಲೋ ಗುಡ್ ಮಾರ್ನಿಂಗ್. ಇದು ದಿನ ಹೇಳ್ತಿದ್ದೆ, ಇವತ್ತು ಹೇಳಿಲ್ಲ, ಅದಕ್ಕೆ ಈಗ ಹೇಳಿದೆ. ಅದು ಬಿಟ್ರಿ ಗುಂಡಿ ಮೈ ಮೇಲೆ ಭಾಳ ಹುಳ ಆಗ್ಬಿಟ್ಟೆ. ಓಕೆ, ಅದನ್ನ ಒಂದು ತೆಗಿಬೇಕಾ, ಭಾಳ ಆಗೈತಿ. ಅದು ನೋಡಿ ಗಂಟೆಗೆ ಹೆದರಿಕೆ ಆಗ್ಬಿಡತ್ತೆ ನನಗೆ. ನನ್ನ ಫ್ರೆಂಡ್ ರೂಮ್ಮೇಟ್ ಒಂದು ಸ್ವೀಟ್ ಕೊಟ್ಟಿದ್ದಕ್ಕೆ ಮನೀಷಾ ಇಲ್ಲ ಇನ್ನೊಬ್ಬಕ್ಕೆ. ಭಾಳ ಇಷ್ಟ ಆಗ್ಬಿಟ್ಟಿತ್ತು ನನಗೆ. ಆವತ್ತಿನ ದಿನಾನ ನಮ್ಮ ಮನ್ಯಾಗ ನಮ್ಮ ಮಮ್ಮಿನ ಫ್ರೆಂಡ್ ಸ್ವೀಟ್ ಬಾಕ್ಸ್ ತಂದು ಕೊಟ್ಟಾರ. ಓಕೆ, ನಂಗೆ ಬೇಕಂತ ಮಾಡತ್ತಿದ್ದೆ. ನಮ್ಮ ಪಪ್ಪ ಮಮ್ಮಿ ನನಗಂತಂದು 2 ಸ್ವೀಟ್ ಸಾಕು. ಯಾವತ್ತು ಎಷ್ಟು ದಿನ ಆತತ್ತು. 10 ಗಂಟೆಗೆ ನಾ ಯೂಟ್ಯೂಬ್ ನೋಡತ್ತಿದ್ದೆ. 10:10 ಆತ. 10:10 ಹೇಳ್ಬೇಕಂತಿದ್ದೆ. ನಂಗೆ ನಿದ್ದೆ ಹತ್ತಿದ್ದ ಗೊತ್ತಾಗಿಲ್ಲ. ನಾ ಎವ್ರಿ ಟೈಮ್ ಮನೆಗೆ ಬಂದಾಗ ಫಸ್ಟ್ ಡೇ ಬಂದಾಗ ಬರೀ ಇಡೀ ದಿನ ನಿದ್ದೆ ಮಾಡ್ತೇನೆ. ಓಕೆ, ಬಟ್ ನಂಗೆ ಈ ಸತ ಹಂಗೆ ಮಾಡೋದಿರಲಿಲ್ಲ. ನಂಗೆ ನಿದ್ದೆ ಹತ್ತಿದ್ದ ಗೊತ್ತಾಗಿಲ್ಲ, ಮಲ್ಕೊಂಡ್ಬಿಟ್ಟೆ. ಈಗ 12 ಗಂಟೆ ಆಗಿತ್ತು. 12 ಗಂಟೆಗೆ ಎದ್ದೆ. ಆಮೇಲೆ ಮೊಬೈಲ್ ಹಿಡ್ಕೊಂಡೆ.
ಇದು ಏನಾಗ್ತೈತಿ, ಟ್ರೈನ್ದಾಗಿಂತ್ರ ಬಂದಿರ್ತೇವಲ್ಲ, ಟಯರ್ಡ್ ಆಗ್ಬಿಟ್ಟಿರ್ತೇನೆ ನಾನು. ರಾತ್ರಿನೂ ಲೇಟ್ ಆಗಿ ನಿದ್ದೆ ಮಾಡೋದು, ಟ್ರೈನ್ದಾಗ ನಿದ್ದೆ ಅಷ್ಟು ಸರಿ ಹತ್ತಲ್ಲ. ಈಗ ಅದು ಹುಳ ಆಗೈತಲ್ಲ, ಹುಳ ತೆಗಿಬೇಕು ನನಗೆ. ಹೇಗುಂಡಿ ಅದು ಹುಳ ತೆಗಿಯೋಬೇಕು ನಾನು ಇವತ್ತು. ಇಲ್ಲೆಲ್ಲ ಇಲ್ಲಿ ನೋಡ್ರಿ, ಇಲ್ಲ ಎಷ್ಟು ಹರಿಯಾತ, ಇಲ್ಲೆಲ್ಲ ಅಡ್ಡಾಡತೈತಿ ನೋಡ್ರಿ. ಯಾಕೆ ಇಷ್ಟಕ್ಕೊಂದು ಆಗೈತೆ ನನಗೆ ಗೊತ್ತಿಲ್ಲ. ನಿಮ್ಗೇನೋ ತೋರಿಸ್ಲಿ, 1 ತಾಸು ಮಾಡೇ ನಾ ಕೆಲಸ. ಗುಂಡಿ ಇದನ್ನ ತೆಗಿಯೋದು, ಹುಳ ತೆಗಿಯೋದು, ತೆಗೆದು ಕೊಲೆ ಮಾಡೇನು. ಇವನಸಿ ಲುಕ್ ಹಿಯರ್, ಒಂದು 100-150 ಹುಳ ತೆಗ್ದಿರ್ಬೋದು ನನಗೆ. ಅದಕ್ಕೆ ಹೆದರಿಕೆ ಆಗ್ತೈತಿ. ನಾನಿದ್ದೆ ಮನ್ಯಾಗ ಅಂತಂದ್ರೆ ಅದನ್ನ ಹೊಸಿತಿರ್ತೇನೆ, ಅದ್ರ ಕಡೆ ಹೋಗಿ ಮುದ್ದು ಮಾಡ್ತಿರ್ತೀನಿ. ಅವಾಗ ನಂಗೆ ಕಂಡುಬಿಡ್ತೈತಿ ಹಿಂಗೆ ಹುಳ ಆಗೈತಿ ಅಂತಂದು ಆರಾಮ್ ಮಾಡಿಬಿಡ್ತೇನೆ ನಾನು ಆದಷ್ಟು ಬೇಗ ಜಲ್ದಿ. ಇವಾಗ ನಮ್ಮ ಪಪ್ಪ ಮಮ್ಮಿ ಅದೆಲ್ಲ ಮಾಡೋಂಗಿಲ್ಲ. ಅದು ದೂರದಾಗ ಅದಕ್ಕೆ ನಾನು ಅದು ಮುದ್ದು ಮಾಡ್ತಿರ್ತೇನಲ್ಲ, ಅವಾಗ ಕಾಣ್ತೈತೆ ನನಗೆ. ಅವ್ರು ಹಂಗೆ ಮೈಗೆಲ್ಲ ಹಚ್ಕೊಂಡು ಹಂಗೆಲ್ಲ ಮಾಡೋಂಗಿಲ್ಲ. ಸೊ ಸ್ವಲ್ಪ ಊಟನೂ ಮಾಡೋಂಗಿಲ್ಲ ಅದು ಮೊದಲು ಸರಿಯಾಗಿ. ಇಂಥವೆಲ್ಲ ಆಗ್ಬಿಟ್ರೆ ಇನ್ನೂ ತಿನ್ನೋದೇ ಬಿಟ್ಟು ಬಿಡ್ತೈತಿ. ಎಷ್ಟು ತೆಳ್ಳಗಾಗೈತೆ ಅದ್ರ ಸಂಬಂಧ. ಊಟ ಮಾಡು ಮೊದಲು ಸ್ವಲ್ಪ ಮಾಡ್ತೈತಿ, ಈಗ ಇನ್ನೂ ಹೆಚ್ಚು ಕಮ್ಮಿ ಮಾಡಿದ ಊಟ. ನಾಳೆ ಇದಕ್ಕೆ ಔಷಧಿ ತಂದು ಹಾಕ್ಬೇಕು ಗುಂಡಿಗೆ. ಅದು ಇರ್ತೈತಲ್ಲ, ಸ್ಪಾಟ್ ಆನ್ ಟ್ರೀಟ್ಮೆಂಟ್ ಮಾಡಬೇಕು. 2:50 ಆಗೈತಿ. ಗುಂಡಿ ಡಾಕ್ಟ್ರಿಗೆ ಕಾಲ್ ಮಾಡಿದ್ದೆ ನಾನು. ಏನಂದ್ರೆ ಸ್ಪಾಟ್ ಆನ್ ಟ್ರೀಟ್ಮೆಂಟ್ ಮಾಡಕ್ಕಂದ್ರೆ ಅವ್ರೇನೋ ಈವ್ನಿಂಗ್ ಹಂಗೆ ಬರ್ತಾರಂತ, ಅವ್ರ ಕಡೆನೂ ಐತಂತ ಕೊಟ್ಟು ಹೋಗ್ತೇನೆ ಅಂತಂದ್ರೆ. ಬಟ್ ಕನ್ಫರ್ಮ್ ಹೇಳಿಲ್ಲ, ನೋಡ್ಬೇಕು. ಇವಾಗ ಊಟ ಮಾಡ್ತೀನಿ, ಊಟ ಮಾಡಿ ನೋಡೋಣ ಏನಾಗ್ತೈತೆ ಅಂತ. ಸ್ವಲ್ಪ ಬಟ್ ಸ್ಟಿಲ್ ನನಗೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿದೆ ಅಂದ್ರೆ ಎಷ್ಟು ಗಿಲ್ಟ್ ಆಗ್ತೈತಿ ನನಗೆ. ಹಿಂಗೆ ಯಾಕೆ ಆಗ್ತೈತಿ ಹಂಗೆ ಆಗೋದಕ್ಕೆ ನಾ ಅಷ್ಟು ಮಟ್ಟಿಗೆ ಆಗೇನಿ ಅನಿಸ್ತೈತೆ ಮಮ್ಮಿ. ಆದ್ರೆ ನಮ್ಮ ಪಪ್ಪ ಮಾಡಿದ ಕರಕ್ಲೆ ಐತಲ್ಲ, ಅದು ಹಾಕ್ಕೊಂಡು ಊಟ ಮಾಡ್ತೀನಿ. ನಮ್ಮ ಮಮ್ಮಿ ಮಾಡಿದಷ್ಟಂತೂ ಚಲೋ ಆಗಿಲ್ಲ. ಸಾರಿ ಡ್ಯಾಡ್, ಬಟ್ ಮಾಡ್ಯಾರ ಅವ್ರು. ಇಲ್ಲ ಮನ್ಯಾಗ ಊಟಕ್ಕೆ ಇವತ್ತ ಅಂತಂದ್ರು, ಮಾರ್ನಿಂಗ್ ಮಾಡ್ಯಾರ. ಭಾಳ ದಿನ ಆಗಿತ್ತು ತಾರಕ್ ಮೆಹ್ತಾ ನೋಡಿದ್ದಿಲ್ಲ. ಇವತ್ತೇನೋ ಸಮಾಧಾನನೇ ಇಲ್ಲ ನನಗೆ. ಆಫೀಸ್ ಅವರು ಕಾಲ್ ಮಾಡಿದ್ರು. sometimes what I feel now is I'm not made for this 9 to 5 jobs and all. ಹೋಗಬೇಕು ನೋಡ್ಕೇನ 9 to 5 ಜಾಬ್ ಇಂದ ಅಥವಾ ಏನನ ಐ ಆಮ್ ನಾಟ್ ಮೇಡ್ ಫಾರ್ ಇಟ್ ಅನ್ನಿಸ್ತೈತಿ. ಬಟ್ ಎಷ್ಟು ಟ್ರೈ ಮಾಡಿದ್ರು ಆಗಂಗಿಲ್ಲಲ್ಲ, ಅದು ಅಂದಿರ್ತೈತಿ. ಒಮ್ಮೊಮ್ಮೆ ನಾ 100% ಟ್ರೈ ಮಾಡತ್ತೇನೋ ಇಲ್ಲೋ ಅಂತಲೂ ಅನಿಸ್ತೈತಿ. ನಾ ಒಮ್ಮೊಮ್ಮೆ ಅನ್ಕೋತೇನೆ, ಓಕೆ ಹ್ಯಾಪಿ ಸೈಡ್ ಅಷ್ಟೇ ತೋರಿಸ್ಲಿ ನಾನು ಯೂಟ್ಯೂಬ್ದಾಗ ಅಂತ. ನನ್ನ ಇನ್ಸ್ಟಾಗ್ರಾಮ್ದಾಗ ಬರೀ ಹ್ಯಾಪಿ ಸೈಡ್ ಇರ್ತೈತೆ. ಓಕೆ, ಎಲ್ಲಾರ ತಲೆಗೂ ನಾ ರಮ್ಯಾ ಅಂದ್ರೆ ಒಂದು ಏನು ಪಿಕ್ಚರ್ ಆಗೈತೆ ಅಂದ್ರೆ ಫುಲ್ ಯಾವಾಗೂ ಖುಷಿ ಇರ್ತಾಳೆ, ಬಬ್ಲಿ ಯಾವಾಗೂ ಮಸ್ತ್. ನನ್ನ ಫ್ರೆಂಡ್, ನನ್ನ MSc ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿದಾಗ ಅದ ಅಂತಾರೆ, ಹೆಂಗದಿ ರಮ್ಯಾ ನೀನಂತೂ ಮಸ್ತ ಇರ್ತಿ ಬಿಡ. ಒಮ್ಮೊಮ್ಮೆ ಚಲೋ ಅನಿಸ್ತೈತು, ಉಳ್ದೋರ್ಸೆಲ್ಲ ಈ ಪಿಕ್ಚರ್ ಐತೆ ನಂದು ಅಂತ ಅನಿಸ್ತೈತಿ. ಅದೇನು ಆರಾಮಿಲ್ಲ ಅಂತಲ್ಲ, ಐ ಜಸ್ಟ್ ಟ್ರೈ ಟು ಮೇಕ್ ಮೈ ಸೆಲ್ಫ್ ಹ್ಯಾಪಿ, ಬಿ ಹ್ಯಾಪಿ. ಬಟ್ ಒಮ್ಮೊಮ್ಮೆ ಎಷ್ಟು ಓವರ್ವೆಲ್ಮ್ ಆಗ್ತೇನೆ ನಾನು. ಯೂಟ್ಯೂಬ್ದಾಗೂ ಹಂಗೆ ತೋರಿಸ್ಬೇಕು ಅನಿಸ್ತೈತಿ, ಬಿಕಾಸ್ ನಾನು ನೋಡೇನಿ ಅಂದ್ರೆ ಇವಾಗ ಸೌರವ್ ಜೋಶಿ ಬ್ಲಾಗ್ಸ್ ಆಗ್ತಾರೆ, ಒಮ್ಮೆನೂ ಬೇಜಾರಿನ ಒಂದು ಮೂಮೆಂಟ್ ತೋರಿಸೇ ಇಲ್ಲ. ಸೊ ದ್ಯಾಟ್ ಹ್ಯಾಸ್ ವರ್ಕ್ ಫಾರ್ ಹಿಮ್. ದ್ಯಾಟ್ ಡಸಂಟ್ ಮೀನ್ ನನಗೂ ಅದೇ ಟೈಪ್ ವರ್ಕ್ ಆಗ್ತೈತೆ ಅಂತ. ಇನ್ನೊಂದ್ಸತ ಇದನ್ನು ತಲೆಯಾಗಿಟ್ಕೋತೇನೆ, ನಾ ರಿಸಲ್ಟ್ ನೋಡಲ್ಲ. ಐ ಜಸ್ಟ್ ಕೀಪ್ ಡೂಯಿಂಗ್ ವಾಟ್ ಐ ಆಮ್ ಡೂಯಿಂಗ್. ಬಟ್ ಅಟ್ ಸಮ್ ಸ್ಟೇಜ್, ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ನಾನು ನೋಡತ್ತೇನೆ ವ್ಯೂಸ್ ಅದೆಲ್ಲ. ಈಗ ಬಂದಿವತ್ತು ಆರಾಮ್ ಇರೋಣಂತಂದ್ರೆ ಒಮ್ಮೊಮ್ಮೆ ಯಾವ್ದ್ರಾಗೂ ಚಲೋ ಇಲ್ಲ ಅಂತ ಅನ್ಸ್ಬಿಡ್ತೈತಿ. ಬಿಕಾಸ್ ಸ್ಟಡೀಸ್ ಅಂತೂ ನಂಗೆ ವರ್ಕ್ ಆಗಿಲ್ಲ, ಲಿಟ್ರಲಿ ಹೇಳತ್ತೇನೆ. ನಾನು ಸ್ಕೂಲ್ದಾಗೆಲ್ಲ ಟಾಪರ್ ಇದ್ದೆ. ಇಫ್ ಯು ಆರ್ ಮೈ ಫ್ರೆಂಡ್ ವಿಲ್ ಬಿ ನೋಯಿಂಗ್. ಕಾಲೇಜ್ದಾಗ ಆವ್ರೇಜ್ ಇದ್ದೆ, MScದಾಗೂ ಆಲ್ಮೋಸ್ಟ್ ಅಬೋ ಆವ್ರೇಜ್ ಇದ್ದೆ. ಬಟ್ ಅದು ನನಗೆಲ್ಲ ಅನ್ನಿಸ್ತೈತೆ ಇವಾಗ.
ಇವಾಗ ಸೋಷಿಯಲ್ ಮೀಡಿಯಾದಾಗ ಏನೋ ಟ್ರೈ ಮಾಡತ್ತೀನಿ. ಎಲ್ಲರಿಗೂ ಇಷ್ಟ ಆಗ್ತೈತೆ ನನ್ನ ವೀಡಿಯೋಸ್. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಆರ್ ನೋ, ಐ ಡೋಂಟ್ ನೋ. ಹಂಗೆ ನಾನು ನನ್ನ ದಾರಿ ಹುಡ್ಕೊಂಡು ಇದೇ ಫೀಲ್ಡ್ದಾಗ ಜಾಬ್ ಮಾಡತ್ತೀನಿ. ಬಟ್ ದಟ್ ಜಾಬ್ ಐ ಡೋಂಟ್ ನೋ. I sometimes feel that job is not for me. It's not working for me. I'm not. ಈ ಫೀಲ್ಡ್ ನನಗಲ್ಲ ಅನ್ಸ್ತೈತಿ. ನಾನು ಆ ಕಂಪ್ನಿಗೆ ಸೋಷಿಯಲ್ ಮೀಡಿಯಾ ಪೇಜ್ ಹ್ಯಾಂಡಲ್ ಮಾಡತ್ತೇನೆ. ಓಕೆ, ವಿಸಿಬಲ್ ಗ್ರೋತ್ ಕಾಣುವಂಥ ಸೋಷಿಯಲ್ ಮೀಡಿಯಾದಾಗ ಅದು ಒಂದು ನನಗೆ ಚುಚ್ಚಾದೈತೆ ಮನ್ಸಿಗೆ. ನಾನು ನನ್ನ ಸೈಡಿಂದ ಟ್ರೈ ಮಾಡತ್ತೀನಿ, ಎಷ್ಟು ಆಗ್ತೈತೆ ಅಷ್ಟು. ಬಟ್ ಏನು ವಿಸಿಬಲ್ ಗ್ರೋತ್ ಕಾಣುವಂಥ. ಆ್ಯಂಡ್ ಅಲ್ಲಿದ್ದವ್ರು ಯಾರೂ ಸೋಷಿಯಲ್ ಮೀಡಿಯಾ ಫೀಲ್ಡ್ದಾಗಿಲ್ಲ. ನಾವು ಸೋಷಿಯಲ್ ಮೀಡಿಯಾ ಟೀಮ್ ಅಂತೂ ಇಲ್ಲ. ಅದು ಸ್ಟಾರ್ಟಪ್ ಐತಿ. ನಾನು ಲಿಮಿಟೇಷನ್ಸ್ ಎಲ್ಲ ಅಂದ್ರೆ ಅದಿಲ್ಲ ಇದಿಲ್ಲ ಅನ್ನೋದೇನ ಅಂತಿಲ್ಲ. ಬಟ್ ದ್ಯಾಟ್ ಈಸ್ ಟ್ರೂ. ಸೋಷಿಯಲ್ ಮೀಡಿಯಾ ಟೀಮ್ ಇಲ್ಲ. ನಾನು ಒಬ್ಬಾಕಿ ಕಲಿತು ಏನೇನೋ ಮಾಡತ್ತೇನೆ. ಬಟ್ ಏನೇನೋ ಮಾಡತ್ತೇನೆ, ನನ್ನ ಸೈಡಿಂದ ಏನೇನು ಆಗ್ತೈತೆ ಮಾಡತ್ತೇನೆ. ಬಟ್ ವಿಸಿಬಲ್ ಗ್ರೋತ್ ಇಲ್ಲ. ಆ್ಯಂಡ್ ಸೇಲ್ಸ್ ಎನ್ಕ್ವೈರೀಸ್ ಬರಬೇಕು ಆ ಕಂಪ್ನಿ, ಆ ಬ್ರ್ಯಾಂಡಿಂದ, ಆ ಸೋಷಿಯಲ್ ಮೀಡಿಯಾಯಿಂದ. ನಂಗೆ ಅದು ಎಷ್ಟು ಟೈಮ್ ಬೇಕು ಒಂದು ಸೋಷಿಯಲ್ ಮೀಡಿಯಾ ಪೇಜ್ ಗ್ರೋ ಮಾಡೋಕೆ. ಐ ಡೋಂಟ್ ನೋ, ನಾ ಏನು ತಪ್ಪು ಮಾಡತ್ತೇನೆ. ನನ್ನ ಸೈಡಿಂದ ಏನೇನು ಆಗ್ತೈತೆಲ್ಲ ಮಾಡತ್ತೇನೆ. ಕೆಲವೊಮ್ಮೆ ಅನಿಸ್ತೈತಿ ಸೋಷಿಯಲ್ ಮೀಡಿಯಾ ಇವೆಂಚುಲಿ ಗ್ರೋ ಆಗಲಿಲ್ಲ ಅಂತಂದ್ರೆ ನನ್ನ ಜಾಬ್ ಹೋಗ್ತೈತಲ್ಲ ಅನಿಸ್ತೈತಿ. ಬಿಕಾಸ್ ಲಾಸ್ಟ್ ಟೈಮ್ ಫ್ರೀಲಾನ್ಸಿಂಗ್ ಮಾಡತ್ತಿದ್ದೆ ಅಲ್ಲ, ಆವಾಗ ಒಂದು ಕ್ಲಾದಿಂಗ್ ಬ್ರ್ಯಾಂಡ್ ಇದ್ದೇನೋ ಮಾಡತ್ತಿದ್ದೆ ನಾನು. ಅವ್ರು ಏನೋ ಹೇಳಿ ಬಟ್ ಅದೇನೋ ಆತು, ಬಿಡ್ತದ. ಫೌಂಡರು ದುಬೈದಾಗಿದ್ರು ಅವರು. ಸೊ ಅದು ವರ್ಕೌಟ್ ಆಗಲಿಲ್ಲ. ಆ್ಯಂಡ್ ಇವಾಗ ಐ ಡೋಂಟ್ ನೋ ವಾಟ್ ಹ್ಯಾಪನ್ಸ್. ಐ ಆಮ್ ಶೋರ್ ಜಾಬ್ ಎಲ್ಲ ಹೋಗಂಗಿಲ್ಲ ನಂದು. ಮಾರ್ಕೆಟಿಂಗಿಗಾರ ವರ್ಕ್ ಆಗ್ತೈತಿ. ಬಟ್ ನಂಗೆ ಅಷ್ಟು ಇಷ್ಟ ಮತ್ತೇನಿಲ್ಲ. ಎಷ್ಟು ಹ್ಯಾಪಿ ಸೈಡ್ ತೋರಿಸ್ಬೇಕಂದ್ರು ಆಬ್ವಿಯಸ್ಲಿ ಡೈಲಿ ವ್ಲಾಗ್ ಮಾಡತ್ತೇವಂದ್ರೆ ಇಡೀ ದಿನದಾಗಿಂತವೆಲ್ಲ ಥಾಟ್ಸ್ ಬರತ್ತಾವಲ್ಲ. ಸೊ ಐ ಥಿಂಕ್ ಐ ವಿಲ್ ಇನ್ಕ್ಲೂಡ್ ಆಲ್ ದೀಸ್ ಥಿಂಗ್ಸ್. ಐ ಡೋಂಟ್ ನೋ ಸೌರವ್ ಜೋಶಿ ವ್ಲಾಗ್ಸ್ ಎಲ್ಲ ಹೆಂಗೆ ಮಾಡ್ತಾರಂತ. ಲಿಟ್ರಲಿ ಒಂದು ಸ್ಯಾಡ್ ಮೂಮೆಂಟ್ಸ್ ಇರೋಂಗಿಲ್ಲ ಅದ್ರಾಗ. ಬಟ್ ಸ್ಯಾಡ್ ಮೂಮೆಂಟ್ಸ್ ಹಾಕ್ದವ್ರದ್ದು ನೋಡೇನು ನಾನು ಯೂಟ್ಯೂಬ್ ಚಾನಲ್ ವ್ಲಾಗ್ಸಿಂದ. ಆಮೇಲೆ ಸಿಗ್ತೇನೆ. ನಮ್ಮಕ್ಕ ಅವಾಗ ವಾಟ್ಸಪ್ ಕಾಲ್ ಮಾಡಿದ್ಲ. ಆಕೆ ಗೊತ್ತಾದ ನಾ ಬೇಜಾರಾಗದೇನಂತ ಹತ್ತು ಬಿಟ್ಟು ಹಾಕಿನ ನಂದ. ಅದಕ್ಕೆ ಏನೋ ಗೊತ್ತಿಲ್ಲ. ನಾವತ್ತಿಂದ ಐಸ್ ಕ್ರೀಮ್ ಕೇಕ್ ಅನ್ನತ್ತಿದ್ದೆ ಅಲ್ಲ. ನಮ್ಮಕ್ಕ ಹೇಳಿಲ್ಲ ಅದನ್ನ ತಿಂತೇನೆ ಅಂತಂದು. ಐಸ್ ಕ್ರೀಮ್ ಕೇಕ್ ಟೈಪ್ ಲಾಸ್ಟ್ ಟೈಮ್ ಆರ್ಡರ್ ಮಾಡೇ ಇತ್ತು. ನಾ ಹೇಳಿದ್ದು ಅವತ್ತು ನಿಮ್ಗೆ ಹೇಳತ್ತಿದ್ದೆ ಅಲ್ಲ ವಿಡಿಯೋದಾಗ. ಮಿಸಿಸಿಪಿ ಮಡ್ ಐಸ್ ಕ್ರೀಮ್ ಎಷ್ಟು ಚಲೋ ಗ್ರೇಟ್ಫುಲ್ ಅನಿಸ್ತೈತೆ ನಮ್ಮ ಅಕ್ಕಾಗ. ಎಲ್ಲದಕ್ಕೂ ಫ್ಯಾಮಿಲಿ ಆಗಿರ್ರಿ, ಅಕ್ಕ. ನಾವು ಬೇಜಾರಾದ ಗೊತ್ತಾಗ್ಕೊಳ್ಳಿ ಕಳಿಸಿದ್ವಿ. ಅಷ್ಟೇ. 8 ಗಂಟೆಗೆ 10 ನಿಮಿಷ ಐತಿ. ಇವತ್ತು ಏನು ಮಾಡಿದೆ, ಜಸ್ಟ್ ಸ್ಕ್ರೋಲ್ ಮಾಡಿದೆ. 2 ರೀಲ್ ಏನೋ ಎಡಿಟ್ ಮಾಡಿದೆ, ಸಣ್ಣ ಮುಗೀತು ಅಷ್ಟೆ. ಇವಾಗ ನಾನು ಅಡುಗೆ ಮಾಡ್ಕೊಳಕ್ಕೆ ಮನಸ್ಸಿಲ್ಲ ಊಟಕ್ಕೆ. ನಾ ಏನಾರ ಆರ್ಡ್ರ್ ಮಾಡ್ತೀನಿ. ರೋಟಿ ತಿನ್ಬೇಕು ಅನ್ಸಾತೈತಿ, ಆರ್ಡ್ರ್ ಮಾಡ್ತೀನಿ. ನಾಳೆ ಅಡುಗೆ ಮಾಡ್ಕೋತೇನೆ. ನಾ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತೇನೆ ಇಲ್ಲಿಗೆ. ಓಕೆ. ಆ್ಯಂಡ್ ಇವತ್ತು ಸ್ಪ್ಲಿಟ್ಸ್ ವಿಲ್ಲಾ ಗ್ರ್ಯಾಂಡ್ ಫಿನಾಲೆದು ಎಪಿಸೋಡ್ ಐತಿ, ಅದೊಂದು ನೋಡ್ತೇನೆ ಅಷ್ಟು. ನಾಳೆ ಒಂದೇ ದಿನ ಆದ್ರೆ 7 days ಬ್ಲಾಗ್ ಅಪ್ಲೋಡ್ ಮಾಡ್ದಂಗೆ. ಆಮೇಲೆ ನಾವು ಇನ್ನೊಂದು ಡಿಸೈಡ್ ಮಾಡೇನು, ಕಂಟಿನ್ಯೂ 1 month ಅಪ್ಲೋಡ್ ಮಾಡ್ತೇನೆ. ಓಕೆ, 30 days ಅಪ್ಲೋಡ್ ಮಾಡ್ತೇನೆ. 30 ಇಲ್ಲ 50 days ಅಪ್ಲೋಡ್ ಮಾಡ್ತೇನೆ. ಆ್ಯಂಡ್ ಅಲ್ಲಿ ಮಟ ನನಗೆ ರಿಸಲ್ಟ್ ಈಗ ನಾನು ಸ್ಟಾರ್ಟಿಂಗಿಗೆ ಅಟ್ಲೀಸ್ಟ್ 100 views ಬರತ್ತಿತ್ತು. ಈಗ ನೆಕ್ಸ್ಟ್ ವಿಡಿಯೋ 50 views, ನೆಕ್ಸ್ಟ್ 10. ಇವಾಗಂತೂ 0 views ನನ್ನ ವಿಡಿಯೋದಾಗ. ಸೊ 1 month ಅಪ್ಲೋಡ್ ಮಾಡ್ತೀನಿ, ಆರ್ 50 days, 1 month plus 20 days ಮಾಡ್ತೀನಿ.
ರಿಸಲ್ಟ್ಸ್ ನೋಡಿದೆ, ಆಗಲಿಲ್ಲ ಅಂತಂದ್ರೆ ಮತ್ತೊಂದು ಸ್ಟ್ರಾಟಜಿ ಯೂಸ್ ಮಾಡೋಣ, ಮತ್ತೆ ಯಾವ ಥರ ಥಿಂಕ್ ಮಾಡ್ತೇನೆ. ಮೇ ಬಿ ಮಂತ್ಲಿ ಡೈಲಿ ಹಾಕಂಗಿಲ್ಲ, ಬಿಕಾಸ್ ಆಬ್ವಿಯಸ್ಲಿ 50 ವಿಡಿಯೋಸ್ ಆದ್ಮೇಲೂ ರೀಚ್ ಆಗಲ್ತಂದ್ರೆ ದೇರ್ ಇಸ್ ನೋ ಪಾಯಿಂಟ್ ಅನಿಸ್ತೈತೆ ನನಗೆ. ಎಲ್ಲರೂ ಹೊರಗೆ ಹೋದಾಗಷ್ಟು ಬ್ಲಾಗ್ ಮಾಡಿ ಹಾಕ್ಬೋದು, ಬಿಕಾಸ್ ಡೈಲಿ ಬ್ಲಾಗ್ಸ್ ಮೇ ಬಿ ನಾಟ್ ಇಂಟ್ರೆಸ್ಟೆಡ್, ಯು ಗೈಸ್ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ವಾಚ್ ಅಂತ ಅನಿಸ್ತೈತೆ ನನಗೆ. ಸೊ ಆ್ಯಂಡ್ ನಾನು ಡೈಲಿ ರೂಟೀನ್ದಾಗ ಮೇಜರ್ ಏನಿರಂಗಿಲ್ಲ, ನಂದೇ ಬಟ್ ಕೇಳೋದಿರ್ತೈತಿ. 50 ಎಲ್ಲಾರ ಹೊರಗೆ ಹೋದಾಗೆಲ್ಲ ವೀಡಿಯೋ ಮಾಡಿ ಹಾಕ್ತಾರೆ ಅಷ್ಟೇ. ಈಗ ನಿಲ್ಲಿಸ್ತೇನೆ ಇವತ್ತಿನ ಬ್ಲಾಗ್. ಇನ್ನೂ ಕಂಟಿನ್ಯೂ ಮಾಡೋಕೆ ಮನಸ್ಸಿಲ್ಲ ಇವತ್ತಿಂದ. ನಾಳೆ ಹೊಸ ಫ್ರೆಶ್ ಡೇ, ಲೆಟ್ ಸ್ಟಾರ್ಟ್ ಅಗೇನ್, ಹೋಪಿಂಗ್ ಇಟ್ ವಿಲ್ ಬಿ ದಿ ಬೆಟರ್ ಡೇ ದ್ಯಾನ್ ಟುಡೇ ಅಷ್ಟೇ.